ಈ ರೈತರ ರಾಜ್ಯದಲ್ಲಿ ದೊರೆಯಾಗಿ ಮೆರೆಯೋದು ಈ ಉಗ್ರ ದೇವ. ಈ ಉಗ್ರ ದೇವನ ಅಡ್ಡ ಹಾಕೊಂಡವರು ಯಾರುವುದಿಲ್ಲ ಈ ಪ್ರಪಂಚದಲ್ಲಿ. ಆ ಸದಾನಂದ ಶ್ರೀದೇವಿಯನ್ನು ನನ್ನ ಸತ್ಯಾಗಿ ಮಾಡಿಕೊಂಡು ಅವಳ ಆಸ್ತಿಯನ್ನು ನನ್ನನಿಗೆ ಮಾಡಿಕೊಂಡಿದ್ದರೆ ನನ್ನ ಹೆಸರು ಉಗ್ರ ದೇವನೇ ಅಲ್ಲ. ನಮಸ್ಕಾರ ಸಾವುಕಾರ್ರಿ, ನಮಸ್ಕಾರ. ನಮಸ್ಕಾರ ಶ್ರೀದೇವಿ ಹಾಗೂ ರಾವಣ್. ಸಾವುಕಾರೆ, ವಿಷಯ ಇದೆ ಸಾವುಕಾರೆ, ಅದಕ್ಕೋಸ್ಕರ ಬಂದಿದ್ದು. ಏನು ಹೇಳು ಶ್ರೀದೇವಿ, ಏನು ವಿಷಯ? ಅದೇನೆಂದ್ರೆ ಸಾವುಕಾರ್ರಿ, ಈ ವರ್ಷ ನನ್ನ ತಮ್ಮನ ಮದುವೆ ಮಾಡಬೇಕಾಗಿದೆ. ಅದಕ್ಕಾಗಿ ತಾವು 1 ಲಕ್ಷ ರೂಪಾಯಿ ಹಣ ಕೊಡಬೇಕಂತ ಕೇಳಲು ಬಂದಿದ್ದೀವಿ. ಮೊನ್ನೆ ಕೊಟ್ಟಿದ ಹಣವೇ ಸಾಕಾಗಿಲ್ಲವೇ ನಿನಗೆ? ಇನ್ನೇ ಎಷ್ಟು ಬೇಕು ನಿನಗೆ? ನೋಡಿ ಸಾವುಕಾರ್ರಿ, ಈ ವರ್ಷಂತೂ ಮಳೆನೇ ಇಲ್ಲ, ಬೆಳೆನೂ ಬಂದಿಲ್ಲ, ಹೊಟ್ಟೆ ತುಂಬಿಕೊಳ್ಳುವುದು ಭಾರವಾಗಿದೆ. ಅಂಥದ್ರಲ್ಲಿ ಹಣ ಕೊಡಂತ ಕೇಳ್ತಿರಲ್ಲ ಸಾವುಕಾರ್ರಿ. ಮೊನ್ನೆ ಕೊಟ್ಟದೇ ಹಣ ನಿನಗೆ ಹೆಚ್ಚು. ಈಗ ಎಲ್ಲಿಂದ ಕೇಳಿದ್ರೆ ಎಲ್ಲಿಂದ ಕೊಡಿ? ನಿಮ್ಮ ಅಪ್ಪನ ಮನೆ ದೊಡ್ಡ ಸಾವುಕಾರ್ರಿ, ಮಾತಿನ ಮೇಲೆ ಮಿತಿ ಇರಲಿ, ಸ್ವಲ್ಪ ವಿಚಾರದಿಂದ ಮಾತನಾಡ್ರಿ. ಲೇ ಬಡ ಬಿಕಾರಿ, ನನ್ನ ಮನೆಗೆ ಬಂದು ನನಗೆ ಸಿಕ್ಕಂತ ಮಾತನಾಡುತ್ತೀಯಾ? ಬಡ ಬಿಕಾರಿ. ಸಾವುಕಾರೆ, ಹಣ ಇಲ್ಲ ಅಂತ ಹೇಳ್ಬಿಡಿ ಸಾವುಕಾರೆ. ನೋಡಿ, ಇಂಥ ಸಮಯದಲ್ಲಿ ನಮಗೆ ಹಣ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಈ ಬಡಪಾಯಿಗಳಿಗೆ. ಹಣ ಕೊಡ್ತೀನಿ ಶ್ರೀದೇವಿ, ಆದ್ರೆ ನಿನ್ನ ಶೀಲವನ್ನು ನನಗೆ ಒಪ್ಪಿಸಿದ್ರೆ ಮಾತ್ರ. ತಾಳಿ ಕಟ್ಟಿದ ಮಡದಿಯನ್ನು ಮಂಚಕ್ಕೆ ಕರೆಸಿರೋ ನನ್ನ ಮಗನ. ನನ್ನ ಮನೆಗೆ ಬಂದು ನನಗೆ ಮಾತನಾಡುತ್ತೀಯ? ಬಡ ನಾಯಿ ನೀನು, ಎಲ್ಲೇ ಒಂದು ಮೂಲೆಯಲ್ಲಿ ಕೊಂಡುವ ಹುಚ್ಚ ನೀನು, ನನಗೆ ಎಚ್ಚರ ಮಾತನಾಡುವ ಬಾಡ ಬೇಕಾರೆ. ಜೋಡು ಗಂಟಿಗೆ ಗಂಡನಿದ್ರು ಅವಳನ್ನು ನನ್ನ ಕಣ್ಣು ಮುಂದೆ ಎಳೆದುಕೊಂಡು ಹೋಗ್ತೀವೋ ನನ್ನ ಮಗನೇ. ಸೋಮಣ್ಣ ಅವಳನ್ನು ಬಿಟ್ಟರೆ ಸರಿ, ಇಲ್ಲದಿದ್ದರೆ ನನ್ನ ಕಾಲಲ್ಲಿರುವ ಚಪ್ಪಲಿ ನಿನ್ನ ಕಾಲಿಗೆ ಸರಿ ಮಾಡಿ ಹಾಕಿ ಈಗ ನನ್ನ ಗ್ರಾಮದ ಊರೆಲ್ಲ ನಿನ್ನನ್ನು ಮೆರೆಸಿ ನಿನ್ನ ಕೂತಿಗೆ ಹೆಚ್ಚಿಕೊಂಡು ಬಿಟ್ಟಿಲ್ಲ. ನನ್ನ ಕೊಟ್ಟಿಗೆ ಮೂಡ್ತೀಯ? ಮುಟ್ಟೆಡು ತಾಕತ್ತಿಲ್ಲ, ನೀನು ಬದುಕಿದ್ರೆ ತಾನೇ. ದಾಸ ದಾಸ, ಹೇಳಿದನಿ. ಈ ಬಡ ಬೇಕಾರೆ ನಾಯಿ ನನ್ನ ಮಗನ ಎತ್ಕೊಂಡು ಹೋಗು. ಆಯ್ತು ದನಿ. ಸಾವುಕಾರ, ನಾವು ಏನು ಅನ್ಯಾಯ ಮಾಡಿದ್ದೀನಿ ನನ್ನ ಗಂಡನ ಪ್ರಾಣ ತೆಗೆದಿವೋ? ಹೇಳು ಸಾವುಕಾರ, ಹೇಳು. ಅಮ್ಮ ದುರ್ಗಾ ಮಾತೆ, ಈ ತಾಯಿ ಗಂಡರು ನಿನ್ನ ಭಕ್ತಿಯ ತಾಳಿಯನ್ನೇ ಹೊರಿಸಿದರಲ್ಲ, ನೋಡ್ಕೊಂಡ ಸುಮ್ಮನೆ ಕೂತಿದ್ದೇನಮ್ಮ. ಹೇಳಮ್ಮ ತಾಯಿ, ಹೇಳು.
ಈ ತಾಯಿ ಗಂಡರನ್ನು ರುಂಡವನ್ನು ಕತ್ತರಿಸಿ ನನ್ನ ಗಂಡನ ಆತ್ಮಕ್ಕೆ ಆವಾಗ ಶಾಂತಿ ಸಿಗೋದು ತಾಯಿ, ಆವಾಗ ಶಾಂತಿ ಸಿಗೋದು. ಆವಾಗ ಈ ಮುತ್ತೈದೆ ಮುಡಿ ಕಟ್ಟುತ್ತೇನೆ. ಇದು ನಿನಗೆ ಈ ಕರ್ತಿಯ ಶಾಪ ಕಣೋ, ಈ ಕರ್ತಿಯ ಶಾಪ. ಏ ಕಾವೇರಿ, ನನಗೆ ಮುತ್ತಲೆ ಸಾಪ ಆಗ್ತೀಯಾ? ನಿನ್ನನ್ನು ಜೀವಿಸದ ಬಿಟ್ಟರೆ ತಾನೆ ಈಗಲೇ ಎತ್ತಕೊಂಡು ಅರಮನೆಗೆ ಹೋಗುತ್ತೆ ನೀನು.